ಕ್ವಶನ್ ನಂಬರ್ 107 28 36 58 92 26 10 42 8 12 18 ದತ್ತಾಂಶಗಳ ವ್ಯಾಪ್ತಿಯ ಸಹಗುಣಕ. ಇದನ್ನ ಇಂಗ್ಲಿಷಲ್ಲಿ ಕೋಎಫಿಷಿಯಂಟ್ ಆಫ್ ರೇಂಜ್ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಫಾರ್ಮುಲಾ ಇದೆ. ಕೋಎಫಿಷಿಯಂಟ್ ಆಫ್ ರೇಂಜ್ ಈಸ್ ಗಿವನ್ ಬೈ L minus S divided by L plus S. ಇಲ್ಲಿ L ಅಂತಂದ್ರೆ ಲಾರ್ಜರ್ ಸ್ಕೋರ್, ಎಸ್ ಅಂತಂದ್ರೆ ಸ್ಮಾಲೆಸ್ಟ್ ಸ್ಕೋರ್. ಈ ಸ್ಕೋರ್ಗಳೇನು ಕೊಟ್ಟಿದಾರಲ್ಲ ಇಲ್ಲಿ, ಅಥವಾ ಡಾಟಾ ಅಂತ ಹೇಳ್ಬೋದು. ಈ ಸ್ಕೋರ್ಗಳಲ್ಲಿ ಹೈಯೆಸ್ಟ್ ನಂಬರ್, ಲಾರ್ಜೆಸ್ಟ್ ನಂಬರ್ ಯಾವ್ದಿರುತ್ತಲ್ಲ ಅದನ್ನ ಎಲ್ ಅಂತ ಕರಿತೀವಿ, ಸ್ಮಾಲೆಸ್ಟ್ ನಂಬರ್ನ ಎಸ್ ಅಂತ ಕರಿತೀವಿ. ಸೊ ಈ ಎರಡು ವ್ಯಾಲ್ಯೂಗಳನ್ನ ಯೂಸ್ ಮಾಡಿ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ರೇಂಜ್, ವ್ಯಾಪ್ತಿಯ ಸಹಗುಣಕ ಸಿಗ್ತದೆ. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ, ಲಾರ್ಜೆಸ್ಟ್ ನಂಬರ್ ಯಾವುದು ಅಂತಂದ್ರೆ 92. ಇದು 92. ಇನ್ನು ಸ್ಮಾಲೆಸ್ಟ್ ಯಾವುದು ಅಂತಂದ್ರೆ 8. ಸೊ ಇಟ್ ಈಸ್ 8. ಈಗ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ ಎಲ್ ಮೈನಸ್ ಎಸ್ ಅಂದ್ರೆ 92 ಮೈನಸ್ 8 ಡಿವೈಡ್ ಬೈ 92 ಪ್ಲಸ್ 8. 92 ಮೈನಸ್ 8 ಅಂತಂದ್ರೆ 84 ಡಿವೈಡ್ ಬೈ 92 ಪ್ಲಸ್ 8 ಅಂತಂದ್ರೆ 100. ಸೊ 84 ಬೈ 100 ಡಿವೈಡ್ ಮಾಡಿದ್ರೆ, ಅಥವಾ ಅದನ್ನ ಡೆಸಿಮಲ್ ಫಾರ್ಮಲ್ಲಿ ಬರೆದ್ರೆ ವಿ ಗೆಟ್ 0.84. therefore ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 10 ಸಂಖ್ಯೆಗಳ ಸರಾಸರಿಯು 20 ಆಗಿದೆ. ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಸಂಖ್ಯೆಗಳ ಹೊಸ ಸರಾಸರಿ ಅಂತ ಕೇಳ್ತಾನೆ. ಅಂದ್ರೆ ಇಲ್ಲಿ 10 ಸಂಖ್ಯೆಗಳಿದೆ. ಫಾರ್ ಎಕ್ಸಾಂಪಲ್ ನಾವೇನ್ ಮಾಡೋಣ ಅಂತಂದ್ರೆ ಅವುಗಳನ್ನ A1 A2 A3 A4 ಅಂತ ತಗೊಳ್ಳೋಣ. ಓಕೆ, ಈ ರೀತಿ 10 ಸಂಖ್ಯೆಗಳಿದೆ. ಈ 10 ಸಂಖ್ಯೆಗಳ ಸರಾಸರಿ ಅಂದ್ರೆ ಆ 10 ಸಂಖ್ಯೆಗಳನ್ನ ಕೂಡಿಸ್ಬೇಕು, ಡಿವೈಡ್ ಬೈ 10 ಮಾಡಬೇಕು. ಆ ಸರಾಸರಿ ಎಷ್ಟು ಅಂತ ಹೇಳ್ತಾರೆ ಅಂತಂದ್ರೆ 20. 10 ಸಂಖ್ಯೆಗಳ ಸರಾಸರಿ 20. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಅದನ್ನ ನೆಕ್ಸ್ಟ್ ನೋಡೋಣಂತೆ. ಪ್ರತಿ ಸಂಖ್ಯೆಯಿಂದ 5 ಕಳಿಬೇಕು, ಆಗ ಹೊಸ ಸಂಖ್ಯೆಗಳ ಸರಾಸರಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಅದನ್ನ ನೆಕ್ಸ್ಟ್ ಮಾಡೋಣ. ಈಗ ಸದ್ಯಕ್ಕೆ ಈ ಒಂದು ಈಕ್ವೇಶನ್ ಇಂದ ನಮ್ಗೇನ್ ಸಿಗುತ್ತೆ ಅಂತಂದ್ರೆ, ಈ 10 ಅನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 20 ಇಂಟು 10 ಆಗುತ್ತೆ. ಸೊ 20 ಇಂಟು 10 ಅಂದ್ರೆ 200. ಅಂದ್ರೆ ಈ A1 A2 A3 ಅಂತ ಏನು 10 ಸಂಖ್ಯೆಗಳಿದೆ, ಮೊದಲ 10 ಸಂಖ್ಯೆಗಳು, ಆ 10 ಸಂಖ್ಯೆಗಳ ಮೊತ್ತ 20 ಇಂಟು 10 ಎಷ್ಟು ಬರುತ್ತೆ ಅಂದ್ರೆ 200 ಬರ್ತದೆ. ಅಂದ್ರೆ ಫ್ಯೂಚರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಈಗ ನೆಕ್ಸ್ಟ್ ಹೇಳ್ತಾರೆ, ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಅಂದ್ರೆ A1 ಇಂದ 5 ಕಳೀರಿ, ಪ್ಲಸ್ A2 ಇಂದ 5 ಕಳೀರಿ, ಪ್ಲಸ್ A3 ಇಂದ, ಅಂದ್ರೆ ಪ್ರತಿ ಸಂಖ್ಯೆಯಿಂದ 5 ಕಳೀತಾ ಹೋಗ್ಬೇಕು. ಅದೇ ರೀತಿ ಲಾಸ್ಟ್ A10 ಇಂದ ಕೂಡ 5 ಕಳೀರಿ. ಕಳೆದ ಮೇಲೆ ಕೂಡ ಎಷ್ಟು ಸಂಖ್ಯೆಗಳು ಉಳಿತಾವೆ ಅಂತಂದ್ರೆ 10 ಸಂಖ್ಯೆಗಳೇನೆ. ಇದು ಹೊಸ ಸಂಖ್ಯೆ. ಇದು A1 ಮೈನಸ್ 5 ಅನ್ನೋದು ಹೊಸ ಸಂಖ್ಯೆ, A2 ಮೈನಸ್ 5 ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, 10th ಟರ್ಮ್, ಡಿವೈಡೆಡ್ ಬೈ ಈಗಲೂ ಏನ್ ಮಾಡ್ಬೇಕು, 10 ಮಾಡಬೇಕು. ಆದರೆ ಸರಾಸರಿ ಗೊತ್ತಿಲ್ಲ ನಮಗೆ. ಈ ಸರಾಸರಿನೇ ನಾವಿಲ್ಲಿ ಕಂಡುಹಿಡಿಯಬೇಕಾಗಿರೋದು. ಈಗೇನ್ ಮಾಡ್ತೀನಿ ನಾನು ಅಂತಂದ್ರೆ ಈ A1 A2 A3 A4 ಅವುಗಳನ್ನ ಸಪರೇಟ್ ಮಾಡ್ಕೊಳ್ತೀನಿ. A1 ಪ್ಲಸ್ A2 ಅಂಡ್ ಸೋ ಆನ್ ಪ್ಲಸ್ A10. ಆಮೇಲೆ ಈ -5 -5 -5 -5 ಅಂತ ಇದೆಯಲ್ಲ, ಅದು ಎಷ್ಟು ಸಾರಿ ಇರುತ್ತೆ ಅಂದ್ರೆ 10 ಸಾರಿ ಇರುತ್ತೆ. ಯಾಕಂದ್ರೆ 10 ಸಂಖ್ಯೆಗಳಿಂದ ನಾವು ಸಬ್ಟ್ರಾಕ್ಟ್ ಮಾಡಿದೀವಿ. ಸೊ 10 ಸಾರಿ ಇರೋದ್ರಿಂದ -5 -5 -5 ಎಲ್ಲನೂ ತೆಗೆದು ಮೈನಸ್ ನ ಕಾಮನ್ ತೆಗೆದ್ರೆ 5 + 5 + 5 + 5 ಎಷ್ಟು ಸಾರಿ, 10 ಟೈಮ್ಸ್ ಇರುತ್ತೆ. ಇದು 10 ಸಾರಿ ಇರ್ತದೆ, ಡಿವೈಡೆಡ್ ಬೈ 10. ಸೊ A1 + A2 + A3 ಅಪ್ ಟು 10 ಅಂತಂದ್ರೆ ಎಷ್ಟು ಬಂದಿದೆ ಆನ್ಸರ್, 200 ಅಂತ ಇದೆ. ಸೊ 200 ಮೈನಸ್ 10 ಸಾರಿ 5 ಇರೋದ್ರಿಂದ 10 5 50 ಆಯ್ತು. 5 5 5 5 ಎಷ್ಟು ಸಾರಿ ಇದೆ, 10 ಸಾರಿ ಇದೆ. ಸೊ ಎಲ್ಲ ಆಡ್ ಮಾಡಿದ ಎಷ್ಟಾಯ್ತು, 50 ಆಯ್ತು, ಡಿವೈಡೆಡ್ ಬೈ 10. ಸೊ 200 ಮೈನಸ್ 50 ಅಂತಂದ್ರೆ 150 ಡಿವೈಡೆಡ್ ಬೈ 10. ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್, 15. ಸೊ ಹೊಸ ಸಂಖ್ಯೆಗಳ ಸರಾಸರಿ ಎಷ್ಟು ಬರುತ್ತೆ ಅಂದ್ರೆ 15 ಬರುತ್ತೆ. ಆಪ್ಷನ್ 4 ಕರೆಕ್ಟ್. ಥರ್ಡ್ ಕ್ವಶನ್, ಒಂದು ಶಾಲೆಯಲ್ಲಿ 3ನೇ 1 ಭಾಗದ ವಿದ್ಯಾರ್ಥಿಗಳು ಬಾಲಕರಿದ್ದಾರೆ. ಇವರಲ್ಲಿ 2/5 ಬಾಲಕರು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಹಾಗಾದ್ರೆ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಬಾಲಕರ ಭಾಗವು ಅಂತ ನೋಡಿ. ಆಲ್ರೆಡಿ ಕೊಟ್ಟಿದ್ದಾರೆ 1/3 ಭಾಗದಷ್ಟು, ಅಂದ್ರೆ 3ನೇ 1 ಭಾಗ. 3ನೇ 1 ಭಾಗ ಅಂದ್ರೆ 1/3 ಭಾಗದ ವಿದ್ಯಾರ್ಥಿಗಳು ಬಾಲಕರು. ಇವರಲ್ಲಿ
ಅಂದ್ರೆ 1/3 ಬಾಲಕರಿದಾರಲ್ಲ, ಇವರಲ್ಲಿ 2/5 ಬಾಲಕರು ಅಂತ ಹೇಳ್ತಾನೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಇದಕ್ಕೇನೆ 2/5 ಮಲ್ಟಿಪ್ಲೈ ಮಾಡಬೇಕು. ಸೊ 2/5 ಬಾಲಕರು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ, ಮತ್ತು ನಮಗ್ ಬೇಕಾಗಿರೋದು ಕೂಡ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಬಾಲಕರ ಸಂಖ್ಯೆ ಆಗಿರೋದ್ರಿಂದ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. 2 1 2 3 5 15. ಸೊ 2/15 ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ತರಗತಿಯಲ್ಲಿ 30 ವಿದ್ಯಾರ್ಥಿಗಳಿದ್ದು ಅದರಲ್ಲಿ 5/6 ವಿದ್ಯಾರ್ಥಿಗಳು ಭಿನ್ನರಾಶಿಯನ್ನು ಕ್ಲಿಷ್ಟಕರ ಎಂದು ಭಾವಿಸುತ್ತಾರೆ. ಹಾಗಾದ್ರೆ ಭಿನ್ನರಾಶಿಯು ಸುಲಭ ಎಂದು ಭಾವಿಸುವ ವಿದ್ಯಾರ್ಥಿಗಳ ಸಂಖ್ಯೆ. ಮೊದಲಿಗೆ ಕ್ಲಿಷ್ಟಕರ ಅಂತ ಎಷ್ಟು ಜನ ಹೇಳ್ತಾರೆ ಅಂತ ನೋಡೋಣ. 30 ಜನರಲ್ಲಿ 5/6 ಅಂತಂದ್ರೆ 30 × 5/6 ಮಾಡಬೇಕು. ಸೊ 6 1 6 5 30, 5 5 25. ಅಂದ್ರೆ 30 ಜನರಲ್ಲಿ 25 ಜನ ಭಿನ್ನರಾಶಿ ಕಷ್ಟ ಅಂತ ಭಾವಿಸ್ತಾರೆ. ಹಾಗಾದ್ರೆ ಸುಲಭ ಅಂತ ಭಾವಿಸ್ತಾರೆ ಎಷ್ಟು ಜನ? ಈ 30ರಲ್ಲಿ 25ನ್ನ ಕಳೀರಿ. 30ರಲ್ಲಿ 25 ತೆಗೆದ್ರೆ 5 ಬರುತ್ತೆ. ಸೊ 5 ಜನ ಮಾತ್ರ ಭಿನ್ನರಾಶಿ ಸುಲಭ ಅಂತ ಭಾವಿಸ್ತಾರೆ. ಸೊ ಆಪ್ಷನ್ 4 ಕರೆಕ್ಟ್. ಭಿನ್ನರಾಶಿ 1/12 ಪಡೆಯಲು 2/7 ಕಳೆಯಬೇಕಾಗಿರುವ ಭಿನ್ನರಾಶಿ. ಸೊ 2/7 ಎಷ್ಟನ್ನ ಕಳಿಬೇಕು ಅಂದ್ರೆ -x. ಎಷ್ಟು ಬರ್ಬೇಕು ನಮ್ಗೆ ಆನ್ಸರು? 1/12 ಬರ್ಬೇಕು. ಸೊ 1/12 ಪಡೆಯಲು 2/7 ಎಷ್ಟನ್ನ ಕಳಿಬೇಕು? -x ಈ ಕಡೆ ಬರ್ಲಿ, 1/12 ಲೆಫ್ಟ್ ಸೈಡ್ ಬರ್ಲಿ. 2/7 -1/12 = x. LCM ತಗೊಂಡ್ರೆ 12 2 24 -7 1 7 ಡಿವೈಡ್ ಬೈ 2 ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. 12 7 84 ಬಂತು. 12 ಈ ಕಡೆ ಗುಣಾಕಾರ ಮಾಡಿದೀನಿ, 7 ಈ ಕಡೆ ಗುಣಾಕಾರ ಮಾಡಿದೀನಿ = x. 24 7 ಹೋದ್ರೆ 17/84. ಸೊ ಎಷ್ಟನ್ನ ನಾವು ಕಳಿಬೇಕು? 17/84 ಕಳಿಬೇಕು. ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಬೀಜಗಣಿತೀಯ ಸಮೀಕರಣ x - 2y² ಅಂತ ಇದೆ. x - 2y². ಇದರಲ್ಲಿ y² ನ ಸಂಖ್ಯಾ ಸಹಗುಣಕ ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಫ್ y² ಬೇಕಾಗಿದೆ. ಇದು ಯಾವ ಫಾರ್ಮಲ್ ಇದೆ ಅಂತಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a - b². ಸೊ a - b² ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ಆಸ್ a² - 2ab + b². ಇಲ್ಲಿ a ಅಂತಂದ್ರೆ x, b ಅಂತಂದ್ರೆ 2y. ಈಗ ಎಕ್ಸ್ಪ್ಯಾಂಡ್ ಮಾಡೋಣ. a² ಅಂದ್ರೆ x² -2ab, b ಅಂದ್ರೆ 2y + b² ಅಂದ್ರೆ 2y². ನಾವು x² - 2 2 4 x × y is xy ಪ್ಲಸ್ 2ನ್ನ ಸ್ಕ್ವೇರ್ ಮಾಡಿದ್ರೆ 4, y ನ ಸ್ಕ್ವೇರ್ ಮಾಡಿದ್ರೆ y². ನಮಗೆ ಬೇಕಾಗಿರೋದು y² ನ ಸಂಖ್ಯಾ ಸಹಗುಣಕ. ಸೊ y² ನ ಸಂಖ್ಯಾ ಸಹಗುಣಕ 4 ಅಂತ ಇದೆ. ಸೊ ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 0.2³ + 0.3³ ಡಿವೈಡ್ ಬೈ 0.5² ಇದರ ಬೆಲೆ. ನೋಡಿ, ಆನ್ಸರ್ಸ್ ಎಲ್ಲ ಫ್ರಾಕ್ಷನ್ಸ್ ಅಲ್ಲಿ ಇರೋದ್ರಿಂದ ಈ ಡೆಸಿಮಲ್ ಗಳನ್ನ ನಾನು ಫ್ರಾಕ್ಷನ್ಸ್ ಫಾರ್ಮ್ ಅಲ್ಲಿ ಬರ್ಕೊಳ್ತೀನಿ. 0.2 ನ 2/10 ಅಂತ ಬರೆಯಿರಿ (3) ಪ್ಲಸ್ 0.3 ಕ್ಯಾನ್ ಬಿ ರಿಟನ್ ಆಸ್ 3/10 (3) ಡಿವೈಡೆಡ್ ಬೈ 0.5 ಕ್ಯಾನ್ ಬಿ ರಿಟನ್ ಆಸ್ 5/10 ಈಗ ಸಿಂಪ್ಲಿಫೈ ಮಾಡಿದ್ರೆ 2³ is nothing but 8, 10³ ಅಂತಂದ್ರೆ 1000 ಪ್ಲಸ್ 3³ ಅಂತಂದ್ರೆ 27 ಡಿವೈಡ್ ಬೈ 10³ ಅಂದ್ರೆ 1000 ಡಿವೈಡೆಡ್ ಬೈ 5² is 25 and 10² is 100. It is equal to, ಈಗ ಫಸ್ಟ್ ನ್ಯೂಮರೇಟರ್ ನ ಸಿಂಪ್ಲಿಫೈ ಮಾಡೋಣ. ಇಲ್ಲಿ 1000 ಇಲ್ಲಿ 1000 1000 ಇರೋದ್ರಿಂದ ನ್ಯೂಮರೇಟರ್ ಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. 8 ಮತ್ತು 27 ಎರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 35 ಬಂತು. ಡಿವೈಡೆಡ್ ಬೈ 1000 ಡಿವೈಡೆಡ್ ಬೈ ಡಿನಾಮಿನೇಟರ್ ಎಷ್ಟಿದೆ ಅಂತಂದ್ರೆ 25/100 ಅಂತ ಇದೆ. ಈಗ ಮೇಲ್ಗಡೆ ನ್ಯೂಮರೇಟರ್ ಆಸ್ ಇಟ್ ಈಸ್ ಇರ್ಲಿ, 35/1000 ಆಸ್ ಇಟ್ ಈಸ್ ಇರ್ಲಿ. ಡಿನಾಮಿನೇಟರ್ ರೆಸಿಪ್ರೋಕಲ್ ಆಗ್ತದೆ. ರೆಸಿಪ್ರೋಕಲ್ ಅಂದ್ರೆ 100/25 ಆಯ್ತು. ಸೊ ಈ 2 0 ಕ್ಯಾನ್ಸಲ್ ಆಗ್ಲಿ, ಈ 2 0 ಕ್ಯಾನ್ಸಲ್ ಆಗ್ಲಿ. 5 5 25, 5 7 35. ಸೊ ನ್ಯೂಮರೇಟರ್ ಅಲ್ಲಿ 7 ಡಿವೈಡೆಡ್ ಬೈ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 10 × 5 ಅಂತ ಇದೆ. 10 5 50. ಸೊ ಆನ್ಸರ್ ಎಷ್ಟು ಬಂತು? 7/50. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 0.01 ಅನ್ನು ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಿದಾಗ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕಂದ್ರೆ 100 ಡಿವೈಡೆಡ್ ಬೈ 100 ಅಂದ್ರೆ 100 ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀವಿ. ಈ ಡಿವೈಡೆಡ್ ಬೈ 100 ಅನ್ನೇ ಪರ್ಸೆಂಟೇಜ್ ಅಂತ ಬರೆಯೋದು ನಾವು.
ಈಗ 0.01 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? 1 ಬಂತು. ಈ ಕೆಳಗಡೆ ಇರತಕ್ಕಂಥ 100 ಅನ್ನೇ ನಾವು ಪರ್ಸೆಂಟೇಜ್ ಅಂತ ಬರಿತೀವಿ. ಸೊ ಆನ್ಸರ್ ಎಷ್ಟು? 1%. ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಬ್ಬ ವಿದ್ಯಾರ್ಥಿಯು ಒಂದು ಗಣಿತ ಘಟಕ ಪರೀಕ್ಷೆಯಲ್ಲಿ 20 ಅಂಕಗಳಿಗೆ 12 ಅಂಕಗಳನ್ನು ಗಳಿಸುತ್ತಾನೆ. ಹಾಗಾದ್ರೆ ಆತನ ಶೇಕಡವಾರು ಅಂಕಗಳು ನೋಡಿ. 20ಕ್ಕೆ 12 ತಗೊಂಡ್ರೆ ಶೇಕಡವಾರು ಅಂತಂದ್ರೆ ಇಂಟು 100 ಮಾಡಬೇಕು. ಸೊ ಟೋಟಲ್ ನ ಕೆಳಗೆ ಹಾಕ್ತಿವಿ, ಸ್ಕೋರ್ ಮಾಡಿದ್ರೆ ಮೇಲ್ಗಡೆ ಹಾಕ್ತಿವಿ, ಪರ್ಸೆಂಟೇಜ್ ಬೇಕಲ್ಲ, ಹಾಗಾಗಿ ಇಂಟು 100. 0 0 ಕ್ಯಾನ್ಸಲ್, 2 1 2 5 10, ಮಲ್ಟಿಪ್ಲೈ ಮಾಡಿದ್ರೆ 12 5 60. ಸೊ 60%. ಆಪ್ಷನ್ 2 ಕರೆಕ್ಟ್. ಎ ಮತ್ತು ಬಿ ಇಬ್ಬರು ಒಂದು ಕೆಲಸವನ್ನು ಒಟ್ಟಿಗೆ 15 ದಿನಗಳಲ್ಲಿ ಮುಗಿಸುತ್ತಾರೆ. ಬಿ ಒಬ್ಬನೇ ಆ ಕೆಲಸವನ್ನು 20 ದಿನಗಳಲ್ಲಿ ಮುಗಿಸಿದರೆ ಎ ಒಬ್ಬನೇ ಆ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ಸಮಯ ಅಂತ ಹೇಳ್ತಾರೆ. ನೋಡಿ, ಎ ಮತ್ತು ಬಿ ಒಟ್ಟಿಗೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 15 ದಿನದಲ್ಲಿ ಮುಗಿಸ್ತಾರೆ ಅಂತಂದ್ರೆ ಒಂದು ದಿನದಲ್ಲಿ ಅವರು ಮಾಡುವ ಕೆಲಸದ ಪ್ರಮಾಣ ಎಷ್ಟು ಅಂತಂದ್ರೆ 1/15. ಇಬ್ಬರು ಒಟ್ಟಿಗೆ ಒಂದು ದಿನದಲ್ಲಿ ಮಾಡುವ ಕೆಲಸದ ಪ್ರಮಾಣ 1/15ರಷ್ಟು. ಈ ರೀತಿ 15 ದಿನ ಮಾಡಿದಾಗ ಆ ಕೆಲಸ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಅದೇ ರೀತಿ ಬಿ ಒಬ್ಬನೇ ಕೆಲಸವನ್ನ 20 ದಿನದಲ್ಲಿ ಮುಗಿಸ್ತಾನೆ ಅಂತಂದ್ರೆ ಒಂದು ದಿನದಲ್ಲಿ ಅವನು ಮಾಡುವ ಕೆಲಸದ ಪ್ರಮಾಣ ಎಷ್ಟು ಅಂತಂದ್ರೆ 1/20. ಇದು ಒಂದು ದಿನದಲ್ಲಿ ಮಾಡುವ ಕೆಲಸದ ಪ್ರಮಾಣ. ಈಗ ನಮಗ್ ಬೇಕಾಗಿರೋದು ಎ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ. ಸೊ ಎ ಈಕ್ವಲ್ ಟು 1/15 ಮೈನಸ್ ಬಿ ಅಂತ ಅನ್ಕೊಂಡ್ರೆ 1/15 ಮೈನಸ್ 1/20. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಅಥವಾ 20 ಮತ್ತು 15ರ LCM 60 ಬರ್ತದೆ. 60 ಬಂದ್ರೆ 15 4 60, 23 60. ಇಲ್ಲಿ ನ್ಯೂಮರೇಟರ್ ಅಲ್ಲಿ 4 ಮೈನಸ್ 3 ಬಂತು, LCM 60. 4 3 ಹೋದ್ರೆ 1/60. ಅಂದ್ರೆ ಎ ಅನ್ನುವ ವ್ಯಕ್ತಿ ಒಂದು ದಿನದಲ್ಲಿ ಮಾಡುವ ಕೆಲಸದ ಪ್ರಮಾಣ 1/60. ಹಾಗಾದ್ರೆ ಅವನು ಕಂಪ್ಲೀಟ್ ಆಗಿ ಮುಗಿಸಕ್ಕೆ ಎಷ್ಟು ದಿನ ತಗೊಳ್ತಾನೆ ಅಂತಂದ್ರೆ 60 ದಿನ. ಇದರ ರೆಸಿಪ್ರೋಕಲ್ ಆಗಿರ್ತದೆ ಯಾವತ್ತು. 60 ದಿನದಲ್ಲಿ ಅವನು ಒಂದು ಕೆಲಸವನ್ನ ಮುಗಿಸ್ತಾನೆ ಅಂತ. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ನೀರಿನ ಟ್ಯಾಂಕ್ ನ ಸಾಮರ್ಥ್ಯವು 100 ಗ್ಯಾಲನ್ಗಳಾದರೆ ಟ್ಯಾಂಕ್ ನ ಸಾಮರ್ಥ್ಯ ಲೀಟರ್ಗಳಲ್ಲಿ. ನೋಡಿ, ಕನ್ವರ್ಟ್ ಮಾಡಕ್ಕೆ ನಮಗೆ ಈ ಒಂದು ರಿಸಲ್ಟ್ ಗೊತ್ತಿರಬೇಕು. ಏನಂದ್ರೆ 1 ಗ್ಯಾಲನ್ ಅಂತಂದ್ರೆ ಎಷ್ಟು ಲೀಟರ್ ಅಂದ್ರೆ 3.785 ಲೀಟರ್ 1 ಗ್ಯಾಲನ್ ಅಂತಂದ್ರೆ. ಇಲ್ಲಿ ಕೊಟ್ಟಿರೋದು 100 ಗ್ಯಾಲನ್. ಸೊ 1 ಗ್ಯಾಲನ್ಗೆ 3.785 ಆದ್ರೆ 100 ಗ್ಯಾಲನ್ಗೆ ಎಷ್ಟು ಲೀಟರ್ ಆಗ್ತದೆ ಅಂದ್ರೆ ಇದಕ್ಕೆ 100ರಿಂದ ಮಲ್ಟಿಪ್ಲೈ ಮಾಡಬೇಕು. 3.785 ಇಂಟು 100. ಸೊ 2 0 ಇರೋದ್ರಿಂದ 2 ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಬರ್ಬೇಕು, ಇಲ್ಲಿಗೆ ಬರ್ಬೇಕು. ಸೊ 378.5 ಲೀಟರ್. ಸೊ ಅದರ ಸಾಮರ್ಥ್ಯ ಆಗಿರ್ತದೆ. ಆಪ್ಷನ್ 3 ಈಸ್ ಕರೆಕ್ಟ್. ಸೊ ದಿಸ್ ಕಂಪ್ಲೀಟ್ಸ್ 2021 ಟೆಟ್ ಪೇಪರ್, ಫಸ್ಟ್ ಪೇಪರ್ ಇದು. ಸೊ ಇಲ್ಲಿಗೆ ಮ್ಯಾಥ್ಸ್ ಪಾರ್ಟ್ ಕಂಪ್ಲೀಟ್ ಆಯ್ತು.